ಸರ್, ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮೇಲೆ ಅಂದರೆ ಕರ್ನಾಟಕ ರಾಜ್ಯದ ಅಂದರೆ ಗೃಹ ಸಚಿವರ ಮೇಲೆ ಇಡಿ ಅವರು ರೈಡ್ ಮಾಡ್ತಾರೆ ಸರ್. ಇಡಿ ಅವರು ರೈಡ್ ಮಾಡ್ತಾ ಇದ್ದಾರೆ. ಇಡಿ ಅವರು ಯಾರನ್ನು ರೈಡ್ ಮಾಡಿಲ್ಲ ಈ ದೇಶದೊಳಗಡೆ. ಈ ದೇಶದಲ್ಲಿ ಇಲ್ಲಿವರೆಗೂ ಇಡಿ ಅವರು ಸುಮಾರು 200ಕ್ಕಿಂತ ಹೆಚ್ಚು ವಿರೋಧ ಪಕ್ಷದ ನಾಯಕರ ಮೇಲೆ ರೇಡ್ ಮಾಡಿದೀವಿ ಅಂತ ಹೇಳಿ ಇಡಿ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಆ 200 ಜನದಲ್ಲಿ ಎಷ್ಟು ಜನ ಕನ್ವಿಕ್ಟ್ ಆಗಿದ್ದಾರೆ ಅಂತಂದ್ರೆ ಕೇವಲ 2 ಮಾತ್ರ ಕನ್ವಿಕ್ಟ್ ಆಗಿದ್ದಾರೆ. ಸೊ ಅವ್ರು ರೇಡ್ ಯಾವ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವತ್ತು ಭಾರತ ದೇಶದ ಸುಪ್ರೀಂ ಕೋರ್ಟ್ ಅವ್ರಿಗೆ ಚೀಮಾರಿ ಹಾಕಿ ಶುರು ಮಾಡಿದೆ. ಕೇಂದ್ರ ಸರ್ಕಾರಕ್ಕೆ ಚೀಮಾರಿ ಆಗ್ತಾ ಇದೆ. ಏನ್ ಹೇಳಿದೆ ಸುಪ್ರೀಂ ಕೋರ್ಟ್? ಇಡಿ ಹ್ಯಾಸ್ ಡಿಸ್ಟ್ರಾಯ್ಡ್ ದ ಫೆಡರಲ್ ಸ್ಟ್ರಕ್ಚರ್ ಆಫ್ ದಿಸ್ ಕಂಟ್ರಿ. ದೇ ಹ್ಯಾವ್ ಕ್ರಾಸ್ಡ್ ಆಲ್ ದ ಲಿಮಿಟ್ಸ್ ಅಂತ ಹೇಳ್ತಾ ಹೇಳಿದ್ ಯಾರು? ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯ. ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ತಂದೆ ಗಂಗಾಧರಯ್ಯನವರು ಇಡೀ ತುಮಕೂರಿನಲ್ಲಿ ಯಾರ ಮನೇಲಿ ವಿದ್ಯಾವಂತ ಇದ್ರೆ ಅವನಿಬ್ಬರ ಹೆಸರು ಹೇಳ್ತಾನೆ. ಒಂದು ಶಿವಕುಮಾರ್ ಸ್ವಾಮೀಜಿ ಅವ್ರ ಹೆಸರು ಹೇಳ್ತಾನೆ, ಇಲ್ಲ ಗಂಗಾಧರಯ್ಯನವ್ರ ಸಂಸ್ಥೆಯಲ್ಲಿ ಸಿದ್ಧಾರ್ಥದಲ್ಲಿ ಓದ್ದೆ ಅಂತ ಹೇಳ್ತಾನೆ. ಈ ತರ ಇಡೀ ಊರಿಗೆ ಶಿಕ್ಷಣ ಅವ್ರ ಕಾಲದಲ್ಲೇ ಕೊಟ್ಟಿದ್ದಾರೆ. ಅವ್ರ ಕಾಲದಲ್ಲೇ ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ, ಅವ್ರ ಕಾಲದಲ್ಲೇ ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ್ದಾರೆ, ಅವ್ರ ಕಾಲದಲ್ಲೇ ಶಾಲೆಗಳನ್ನು ಕಟ್ಟಿದ್ದಾರೆ. ಈ ನಮ್ಮ ಜಿಲ್ಲೆ ಪ್ರತಿ ಮನೆ ಒಳಗಡೆ ಅವರ ಅನುಯಾಯಿಗಳಿದ್ದಾರೆ, ಅವರನ್ನ ಹಿಂಬಾಲಿಸುವಂತ ಜನ ಇದ್ದಾರೆ. ಇವತ್ತು ಪರಮೇಶ್ವರ್ ಅವರಂತ ಒಬ್ಬ ಶುದ್ಧ ಹಸ್ತನನ್ನ, ಪರಮೇಶ್ವರ್ ಸಾಹೇಬ್ರಂತ ಗಟ್ಟಿ ರಾಜಕಾರಣಿಯನ್ನ, 2 ಬಾರಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದಂತ ಕೀರ್ತಿ ಅವ್ರ ಮೇಲಿದೆ. ಹಿಂಗಾಗಿ ಅವರನ್ನ ಮಣಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಅವ್ರಿಗೆ ಏನಾಗಿದೆ, ಅವ್ರ ಅಧಿಕಾರದಲ್ಲಿದ್ರು ಅವ್ರ ಟೈಮಿಂಗ್ ಹೆಂಗಿದೆ ನೋಡ್ರಿ. ಟೈಮಿಂಗು ಯಾಕೆ ಹೇಳ್ತಾ ಇದೀನಿ ಮಾತನ್ನ ಅಂತಂದ್ರೆ, ಹಿಂದಿನ ದಿವಸ ತಾನೇ ಸಮಾವೇಶ ಆಗುತ್ತೆ. ಆ ಸಮಾವೇಶದಲ್ಲಿ 1,11,111 ಜನಗಳಿಗೆ ಹಕ್ಕು ಪತ್ರವನ್ನು ಕೊಡ್ತಾರೆ. ದೇವರಾಜ್ ಅರಸು ಅವ್ರ ನಂತರ ಈ ಪ್ರಮಾಣದಲ್ಲಿ ಬಡವರಿಗೆ ಭೂಮಿ ಕೊಟ್ಟಂತ ಕರ್ನಾಟಕದ ಸರ್ಕಾರ ಅನ್ನೋ ಹೆಮ್ಮೆಯಿಂದ ಇಡೀ ಕರ್ನಾಟಕದ ದಲಿತ, ಹಿಂದುಳಿದ, ಆದಿವಾಸಿ ಜನ ಇವ್ರನ್ನ ಹೊಗಳ್ತಾ ಇರಬೇಕಾದ್ರೆ ಮಾಧ್ಯಮಗಳನ್ನ ಡಿವಿಯೇಟ್ ಮಾಡೋದಕ್ಕೋಸ್ಕರ ಅದೇ ದಿವಸ ಪರಮೇಶ್ವರ್ ಸಾಹೇಬರ ಸಂಸ್ಥೆ ಮೇಲೆ ಇಡಿ ರೇಡ್ ಮಾಡೋದ್ರಿಂದ ಒಂದು ನಾಟಕ ಅನ್ನುವಂತ ಅನುಮಾನವನ್ನ ಇವತ್ತು ಜನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದಂತೂ ಸತ್ಯ, ಅವ್ರ ಬಗ್ಗೆ ಇವತ್ತಿನವರೆಗೂ ಒಂದೇ ಒಂದು ಕಪ್ ಚುಕ್ಕೆ ಇಲ್ಲ, ಒಂದು ಹಗರಣ ಇಲ್ಲ. ಅವ್ರು ಯಾವತ್ತಿಗೂ ಕೂಡ ಯಾರ ಮುಂದೆ ಕೈ ಹೊಡೆದವರಲ್ಲ, ಸ್ವಾಭಿಮಾನದಿಂದ ಬದುಕಿದ್ದಾರೆ. ರಾಜಕೀಯವನ್ನ ಸುಸಾಮರ್ಥ್ಯದ ಮೇಲೆ ಮಾಡ್ಕೊಂಡು ಬಂದಿದ್ದಾರೆ. ಇನ್ನೇನು ಬಿಜೆಪಿಯವರ ಅಧಿಕಾರಾವಧಿ ನೆನಪಿಸ್ಕೊಂಡ್ರೆ ಜನಕ್ಕೆ ನೆನಪಾಗೋದಿಷ್ಟೇ, ಯಾವುದು ಹಗರಣ, ಕರೋನಾದ ಇನ್ನೇನು ಗುನ್ಹಾ ವರದಿ ಕೆಲವೇ ದಿವಸದಲ್ಲಿ ಹೊರಗಡೆ ಬರುತ್ತೆ ಅನ್ನೋ ಭಯದಿಂದ ಅವರು ಜನರನ್ನ ಡಿವಿಯೇಟ್ ಮಾಡೋದಕ್ಕೋಸ್ಕರ ಈ ರೀತಿಯಾಗೆಲ್ಲ ಮಾಡ್ತಾ ಇದ್ದಾರೆ. 40% ಹಗರಣ ಹೊರಗಡೆ ಬರುತ್ತೆ, ಗುನ್ಹಾ ವರದಿ ಹೊರಗಡೆ ಬರುತ್ತೆ. ಆ ಭಯದಿಂದ ಇವತ್ತು ಪರಮೇಶ್ವರ್ ಅವರ ಮೇಲೆ ಈ ರೀತಿಯ ಆರೋಪಗಳನ್ನು ಹೊರಿಸಿ ಈ ರೀತಿಯಾಗಿ ರಾಜ್ಯದಲ್ಲಿ ದಿಕ್ತಪ್ಪಿಸುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದ್ರೆ ಒಂದಂತೂ ಪರಮೇಶ್ವರ್ ಸಾಹೇಬರು ಏನು ಅಂತ ಹೇಳಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಂದ ಹಿಡಿದು ಉಪಮುಖ್ಯಮಂತ್ರಿಗಳಿಂದ ಹಿಡಿದು ಕರ್ನಾಟಕ ರಾಜ್ಯದ ಪ್ರಜೆಗಳವರೆಗೆ ಎಲ್ರಿಗೂ ಗೊತ್ತಿದೆ, ಅವರೊಬ್ಬ ಶುದ್ಧ ಹಸ್ತದ ರಾಜಕಾರಣಿ, ಬಹಳ ಪ್ರಜ್ಞಾವಂತ ರಾಜಕಾರಣಿ. ಹಿಂದೆ ಎಸ್.ಎಂ. ಕೃಷ್ಣ ಅವ್ರ ಕಾಲದಲ್ಲಿ, ಅವರು ಉನ್ನತ ಶಿಕ್ಷಣ ಸಚಿವರಾಗಿದ್ದ ಕಾಲದಲ್ಲಿ ಒಂದು ಬಿಲ್ ಪಾಸ್ ಮಾಡೋದಕ್ಕೋಸ್ಕರ ಅವರು ಎದ್ನಿಂತ್ಕೊಂಡು ಮಾಡಿದಂತ ಸುದೀರ್ಘ ಭಾಷಣಕ್ಕೆ ಕೇವಲ ಆಡಳಿತ ಪಕ್ಷದವರಲ್ಲ, ವಿರೋಧ ಪಕ್ಷದವರು ಕೂಡ ಎದ್ನಿಂತ್ಕೊಂಡು ಬೆಂಚ್ ಕುಟ್ಟಿದಂತ ಉದಾಹರಣೆ ಇದೆ. ಹಿ ಈಸ್ ಅ ಮ್ಯಾನ್ ವಿತ್ ಎಕ್ಸಲೆನ್ಸಿ. ಅವ್ರನ್ನ ಯಾರು ಏನು ಮಾಡೋ ಸಾಧ್ಯ ಇಲ್ಲ. ಇಡೀ ರಾಜ್ಯ ಕಾಂಗ್ರೆಸ್ ಅವ್ರ ಜೊತೆ ನಿಂತ್ಕೊಂಡು